ಇನ್ನೊಂದು ಹಲ್ಲು ಪುಡಿ ಮಾಡೋದನ್ನು ಹೇಳ್ಕೊಡ್ತೀನಿ. ಹಲ್ಲು ಪುಡಿ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿ ತಯಾರು ಮಾಡ್ಕೊಳ್ಬೋದು ಅಂದರೆ, ಒಂದು ಅರ್ಧ kg ಅಥವಾ ಒಂದು 1/4 kg ಅಡಿಕೆಯನ್ನು ತಗೊಳ್ಳೋವಂಥದ್ದು, ಸಮ ಪ್ರಮಾಣ ಚಕ್ಕೆ ದಾಲ್ಚಿನ್ನಿ ಅಂತೀವಲ್ಲ ಅದನ್ನು ತಗೊಳ್ಳೋವಂಥದ್ದು. ಫಾರ್ ಎಕ್ಸಾಂಪಲ್ 500 ಗ್ರಾಮು ಅಡಿಕೆ ತೊಗೊಂಡ್ರಿ ಅಂದ್ಕೊಳ್ಳೋಣ, 500 ಗ್ರಾಮು ದಾಲ್ಚಿನ್ನಿ ತೊಗೊಂಡ್ರಿ ಅಂದ್ಕೊಳ್ಳೋಣ, 5 ಗ್ರಾಮು ಕರ್ಪೂರ, ಪಚ್ಚ ಕರ್ಪೂರ ತಗೊಳ್ಳೋವಂಥದ್ದು. ಅಂದರೆ ನಾವು ಸ್ವೀಟಿಗೆ ಹಾಕ್ತೀವಿ ಅಂದರೆ ತಿನ್ನಕ್ಕೆ ಬಳಸುವಂತಹ ಕರ್ಪೂರ, ಪಚ್ಚ ಕರ್ಪೂರವನ್ನು ತಗೊಳ್ಳೋವಂಥದ್ದು 5 ಗ್ರಾಮ್. 500 ಗ್ರಾಮು 500 ಗ್ರಾಮಿಗೆ 5 ಗ್ರಾಮ್ ಮಾತ್ರ ಕರ್ಪೂರವನ್ನು ಇಟ್ಕೊಳ್ಳೋದು. ಮೊದಲಿಗೆ ಏನು ಮಾಡಬೇಕು ಅಂದರೆ, ಅಡಿಕೆಯನ್ನು ಚೆನ್ನಾಗಿ ಕಬ್ಬಿಣದ ಬಾಣಲಿಯಲ್ಲಿ ಚೆನ್ನಾಗಿ ಹುರಿಬೇಕು, ಫ್ರೈ ಮಾಡಬೇಕು. ಅದನ್ನು ಸಂಪೂರ್ಣ ಒಣ ಹಾಗೇನೆ ಏನೂ ಹಾಕ್ದಲೆ ಚೆನ್ನಾಗಿ ಹುರಿದಾಗ ಅದರೊಳಗಿನ ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕ್ಕೆ ಶುರುವಾಗತ್ತೆ. ಎಷ್ಟು ಹುರಿಬೇಕು ಅಂದರೆ, ಅಡಿಕೆ ಸಂಪೂರ್ಣ ಕರ್ಕಲ್ ಇಜ್ಜಲ್ ಥರ ಆಗುವಷ್ಟು ಅಡಿಕೆಯನ್ನು ಹುರ್ಕೊಂಡು ಅದು ಹಿಂಗೆ ತೆಗೆದು ನೋಡಿದಾಗ ಅಡಿಕೆ ತುಂಬ ಹಗುರಾಗಿರುತ್ತೆ, ಅಂದರೆ ವೆಯ್ಟ್ಲೆಸ್, ಸಂಪೂರ್ಣ ಅದರಲ್ಲಿ ಅಡಿಕೆಯ ಎಣ್ಣೆ ಸಂಪೂರ್ಣ ಹೊರಟೋಗಿರುತ್ತೆ. ಆ ಅಡಿಕೆಯನ್ನು ತಗೊಂಡು ಮತ್ತು ನಾವು ಅರ್ಧ kg ದಾಲ್ಚಿನ್ನಿ ಇಟ್ಟಿರ್ತೀವಲ್ಲ, ದಾಲ್ಚಿನ್ನಿ ಮತ್ತು ಹುರಿದ ಅಡಿಕೆಯನ್ನು ನಯವಾಗಿ ಪೌಡ್ರ್ ಮಾಡೋದು. ನೀವು ಮಿಕ್ಸಿಯಲ್ಲಿ ಜಾರಲ್ಲಾದರೂ ಮಾಡಬಹುದು, ಅಥವಾ ಮ್ಯಾನ್ಯುವಲ್ ಒಂದು ಮಿಷನ್ ಸಿಗುತ್ತೆ, ಮನೆ ವೈದ್ಯಕ್ಕೆ ಬಳಸುವಂತಹ ಒಂದು ಉಪಕರಣ, ಕೈಯಲ್ಲಿ ತಿರುಗಿಸ್ಬಿಟ್ಟು ಹಿಟ್ಟು ಮಾಡುವಂಥದ್ದು. ಅದು ಇಟ್ಕೊಂಡ್ರೆ ತುಂಬ ಒಳಿತು. ಅದನ್ನು ಪೌಡ್ರ್ ಮಾಡಿದಾಗ ಏನಾಗುತ್ತೆ, ಅದರಿಂದ ಪೌಡ್ರ್ ಮಾಡ್ಕೊಂಡು ತೆಕ್ಕೊಳ್ಳೋದು, ಅದನ್ನು ಬಟ್ಟೆಯಲ್ಲಿ ಸೋಸಬೇಕು. ಅದಕ್ಕೆ ವಸ್ತ್ರಗಾಳಿತ ಚೂರ್ಣ ಅಂತ ಹೇಳ್ತೀವಿ. ಅದಕ್ಕೆ ಒಂದು ತೆಳುವಾದ ಬಟ್ಟೆಯ ಮೇಲೆ ಹಾಕಿ ಸೋಸಿದಾಗ ಅತಿಯಾದ ನಯವಾದ ಸೂಕ್ಷ್ಮವಾದ ಪೌಡರು ಕೆಳಗಡೆ ಬೀಳುತ್ತೆ. ವಸ್ತ್ರಗಾಳಿತ ಚೂರ್ಣ. ಅಡಿಕೆ ಮತ್ತು ಚಕ್ಕೆಯನ್ನು ಆ ಥರ ವಸ್ತ್ರಗಾಳಿತ ಚೂರ್ಣ ಆದ ನಂತರ ಅದಕ್ಕೆ ಕರ್ಪೂರವನ್ನು ಬೆರೆಸುವಂಥದ್ದು. ನಾವು ಒಂದು ಅರ್ಧ kg ಅಡಿಕೆ ತೊಗೊಂಡಿದ್ದೀವಿ, ಅರ್ಧ kg ಚಕ್ಕೆ ತೊಗೊಂಡಿದ್ದೀವಿ. ಚಕ್ಕೆ ಅಂದರೆ ದಾಲ್ಚಿನ್ನಿ. ಅದಕ್ಕೆ ಅರ್ಧ kg ಅಂದಾಗ 500 ಗ್ರಾಮ್ಸ್ ಆಗಿ 1 kg ಆಗಿರುತ್ತೆ. ಅದರ ಅರ್ಧ ಭಾಗದಷ್ಟು ಗ್ರಾಮ್ ಲೆಕ್ಕದಲ್ಲಿ 5 ಗ್ರಾಮಷ್ಟು ಇದನ್ನು ಕರ್ಪೂರವನ್ನು ಬೆರೆಸುವಂಥದ್ದು. ಬೆರೆಸ್ಬಿಟ್ಟು ಹೆಚ್ಚಿನ ಅಂಶ ಪಿಂಗಾಣಿ ಜಾಡಿಯಲ್ಲಿ ಇಟ್ಕೊಳ್ಳೋದು ಉತ್ತಮ. ಯಾಕಂದರೆ ಯಾವುದೇ ಮೂಲ ಅಂದರೆ ಆಯುರ್ವೇದ ಮೂಲ ಪದ್ಧತಿ ಪಿಂಗಾಣಿ ಅಥವಾ ಗಾಜನ್ನೇ ಹೇಳುತ್ತೆ. ಯಾವುದೇ ರೀತಿ ರಾಸಾಯನಿಕ ಪ್ರಕ್ರಿಯೆಗಳು ಆಗಬಾರದು ಅನ್ನೋ ಉದ್ದೇಶಕ್ಕೆ. ಪಿಂಗಾಣಿ ಸಿಗಲಿಲ್ಲ ಅಂದರೆ ನೀವು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಳ್ಳುವಂಥದ್ದು. ಯಾಕೆ ವಸ್ತ್ರಗಾಳಿತ ಚೂರ್ಣವನ್ನೇ ಹೇಳ್ತಾ ಇದ್ದೀನಿ ಅಂದರೆ, ಹಲ್ಲಿಗೆ ರಫ್ ಆದ ತರಿತರಿಯಾದ ಪೌಡ್ರ್ ಇದ್ದರೆ ಹಲ್ಲಿನ ಎನಾಮಿಲ್ ಹೊರಟೋಗುತ್ತೆ. ಹಾಗಾಗಿ ಇದನ್ನು ವಸ್ತ್ರಗಾಳಿತ ಚೂರ್ಣ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ಹಲ್ಲನ್ನು ಬ್ರಷ್ ಮಾಡ್ಕೊಳ್ಳುವಂಥದ್ದು, ಉಜ್ಜುವಂಥದ್ದು. ಬ್ರಷಲ್ಲಿ ತಗೊಳ್ದಲೆ ಕೈಯಲ್ಲಿಯೇ ಉಜ್ಜುವಂತಹ ಪದ್ಧತಿ. ಈ ಹಲ್ಲುಜ್ಜುವಾಗಲೂ ಕೂಡ ಹೀಗೆ ಅಡ್ಡಡ್ಡವಾಗಿ ಉಜ್ಜಬಾರ್ದು. ಮೇಲೆ ಕೆಳಗೆ ಬ್ರಷಿಂಗ್ ಆಗಿರ್ಬೋದು, ಕೈಯಲ್ಲೇ ಆಗಿರ್ಬೋದು, ಮೇಲೆ ಕೆಳಗೆ ಹೀಗೆ ಆ್ಯಕ್ಷನ್ ಬರಬೇಕು. ಅವಾಗ ಏನಾಗುತ್ತೆ, ಹಲ್ಲುಗಳು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಲ್ಲ. ಎನಾಮಿಲ್ ಸೂಕ್ಷ್ಮ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಈ ಥರ ಯೂಸ್ ಮಾಡಿದಾಗ ಹಲ್ಲುಗಳು ಕೂಡ ಯಾವುದೇ ಸ್ಕ್ರ್ಯಾಚಸ್, ಹಲ್ಲಿನ ಮೇಲೆ ಯಾವುದೇ ರೇಖೆಗಳು ಬೀಳೋದಿಲ್ಲ. ಇದು ಒಂದು. ಇದೇ ಪುಡಿಯನ್ನು ಅಕಸ್ಮಾತ್ ಹಲ್ಲು ನೋವು ಬಂತು ಅಂತ ಅಂದ್ಕೊಳ್ಳೋಣ, ಆ ಪುಡಿಯನ್ನು ಸ್ವಲ್ಪ ತೆಕ್ಕೊಂಡು ಆ ಹಲ್ಲಿನ ತೂತದಲ್ಲಿ ಹಾಕಿದಾಗ ಅರ್ಧ ಗಂಟೆಯಲ್ಲಿ ಹಲ್ಲು ನೋವು ಕೂಡ ಅಂದರೆ ಕಡಿಮೆ ಆಗೋಗುತ್ತೆ. ಇದು ಬಹಳ ಈಸಿ ಅಲ್ವಾ ನಾವು ಮನೇಲಿ ಮಾಡ್ಕೊಳ್ಳೋಕ್ಕೆ? ಖಂಡಿತ ಇದರ ಸದುಪಯೋಗ ಪಡ್ಕೊಳ್ಳಿ. ಇನ್ನೊಂದು ಮದ್ದು ತಿಳ್ಕೊಳ್ಳೋಣ. ವೈದ್ಯ ಏನು? ಕಿವಿಗೆ ಸಂಬಂಧಪಟ್ಟದ್ದು, ಕಿವಿಯಿಂದ ಹಲ್ಲಿಗೆ ಸಂಬಂಧಪಟ್ಟದ್ದು. ಮೊದಲನೇದಾಗಿ ಕಿವಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ನಲ್ಲ, ಕೆಲವರಿಗೆ ಕಿವಿ ಸೋರುತ್ತೆ. ಕಿವಿ ಸೋರುವಾಗ ಸಾಕಷ್ಟು ಔಷಧಿ ತಗೊಂಡ್ರೂ ಗುಣ ಆಗಲ್ಲ. ಬಹಳ ಸುಲಭವಾಗಿ ಮನೆಯಲ್ಲಿ ಸಿಗುವ ವಸ್ತುವಿನಿಂದ ಆ ಸೋರುವಿಕೆ ನಿಲ್ಲಿಸ್ಕೊಳ್ಬೋದು. ಹೇಗೆ ಅಂದರೆ, ನಾಟಿ ಮೊಟ್ಟೆಯ ಸಿಪ್ಪೆ. ನಿಮಗೆ ನಾಟಿ ಮೊಟ್ಟೆ ಅನ್ನೋದು ಕನ್ಫರ್ಮ್ ಆಗಿರಬೇಕು. ಕೆಲವು ಕಡೆ ನಾವು ಬಣ್ಣ ಬದಲು ಮಾಡಿರ್ತಾರೆ. ಟೀ ಸೊಪ್ಪಿನ ಜೊತೆ ಮೊಟ್ಟೆಯನ್ನು ಅದ್ಬಿಟ್ಟು ನಾಟಿ ಮೊಟ್ಟೆಯ ರೀತಿಯಲ್ಲಿ ಮಾರ್ತಾರೆ. ನಿಮಗೆ ಚೆನ್ನಾಗಿ ಖಚಿತವಾಗಿ ಗೊತ್ತಿರಬೇಕು ಇದು ನಾಟಿ ಮೊಟ್ಟೆಯೇ ಅಂತ. ಅಂತಹ ನಾಟಿ ಮೊಟ್ಟೆಯ ಸಿಪ್ಪೆಯನ್ನು ಚೆನ್ನಾಗಿ ಒಣಗಿಸ್ಕೊಂಡು ಅದನ್ನು ಪುಡಿ ಮಾಡಿದ ನಂತರ
ವಸ್ತ್ರಗಾಳಿತ ಚೂರ್ಣ, ನಯವಾದ ಚೂರ್ಣವನ್ನು ಮಾಡಿಕೊಂಡು ಬಹಳ ಚಿಕ್ಕ ಚಿಟಿಕೆ, ಒಂದು ಚಿಟಿಕೆ ಆ ವಸ್ತ್ರಗಾಳಿತ ಚೂರ್ಣವನ್ನು ಸಣ್ಣ ಚಿಟಿಕೆಯಷ್ಟು ತಕ್ಕೊಂಡು ಸೋರುವ ಕಿವಿಯೊಳಗಡೆ ಹಾಕಿ ಆ ಪೌಡ್ರನ್ನ ಹಾಕಿ ಅದರ ಮೇಲೆ 2 3 ನಿಂಬೆ ರಸವನ್ನು ಹನಿ, ನಿಂಬೆ ರಸದ ಹನಿಗಳು 3 ಹನಿ ನಿಂಬೆ ರಸವನ್ನು ಹಿಂಡಿದಾಗ ಆ ಒಳಗಿನ ಕಿವಿ ಸೋರಿದಾಗ ಪಸ್ ಬರ್ತಾ ಇರುತ್ತಲ್ಲ, ಅದೆಲ್ಲ ಬುರ್ಗು ಥರ ಅಂದರೆ ನೊರೆಯಾಗಿ ಹೊರಗಡೆ ಬರೋಕ್ಕೆ ಶುರುವಾಗತ್ತೆ. ಅದನ್ನು ಹತ್ತಿಯಿಂದ ನಯವಾಗಿ ನಿಧಾನವಾಗಿ ಸ್ವಚ್ಛ ಮಾಡ್ಕೊಳ್ಳೋದು. ಎಷ್ಟು ಹೊತ್ತು ಅದು ಬರುತ್ತೆ ಎಲ್ಲ ಸ್ವಚ್ಛ ಮಾಡ್ಕೊಳ್ಳೋದು, ಅಲ್ಲಿಗೆ ಬಿಟ್ಬಿಡಬೇಕು. ಮತ್ತೆ ಹಾಕಬಾರ್ದು. ಮರುದಿನ ಅಥವಾ ಒಂದು ದಿನ ಬಿಟ್ಟು ಪುನಃ ಆ ಒಂದು ಮೊಟ್ಟೆಯ ಸಿಪ್ಪೆ ವಸ್ತ್ರಗಾಳಿತ ಚೂರ್ಣವನ್ನು ಸಣ್ಣ ಚಿಟಿಕೆ, ಬಹಳ ತುಂಬ ಹಾಕಬಾರ್ದು, ಸಣ್ಣ ಚಿಟಿಕೆಯನ್ನು ಕಿವಿ ಒಳಗಡೆ, ಸೋರುವ ಕಿವಿಯ ಒಳಗಡೆ ಹಾಕಿ ಪುನಃ 2 3 ಹನಿ ನಿಂಬೆ ರಸವನ್ನು ಹಾಕ್ಕೊಂಡು ಸ್ವಚ್ಛ ಮಾಡ್ಕೊಳ್ತಾ ಬರೋದ್ರಿಂದ ಕಿವಿ ಸೋರುವಿಕೆ ಪರ್ಮನೆಂಟಾಗಿ ನಿಂತೋಗುತ್ತೆ. ಇದು ಬಹಳ ಈಸಿಯಾಗಿ ಮಾಡ್ಕೊಳ್ಳುವಂಥ ಪದ್ಧತಿ. ಇನ್ನು ಈ ಕಿವಿಯಿಂದ ಇನ್ನೊಂದು ಉಪಯೋಗ ಏನಿದೆ ಅಂತ ಇನ್ನೊಂದು ಮದ್ದು ಹೇಳ್ಕೊಡ್ತೀನಿ. ಇದೇನೆಂದರೆ ಅಡಿಕೆ ಪುಟ್ಟಿನ ಸೊಪ್ಪು ಅಥವಾ ಗಂಡು ಕಾಳಿಂಗ ಸೊಪ್ಪು ಅಂತ ಏನು ಹೇಳ್ತೀವಿ, ಅದರ ರಸವನ್ನು ಹಲ್ಲು ನೋವಿಗೆ, ಯಾವುದಾದ್ರೂ ಅವಾಗ ಹಲ್ಲು ಹುಳುಕ ಆಗಿರುತ್ತೆ, ಎಡಗಡೆ ಹಲ್ಲು ಹುಳುಕ ಆಗಿದ್ದಲ್ಲಿ ಬಲಗಡೆ ಕಿವಿಗೆ ಅಡಿಕೆ ಪುಟ್ಟಿನ ರಸವನ್ನು ಹಿಂಡಿದಾಗ ಹಾಕಿದಾಗ 6 ತಿಂಗಳ ಕಾಲ ಆ ಹಲ್ಲು ನೋವು ಬರೋದಿಲ್ಲ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಇಂತಹ ಮನೆ ವೈದ್ಯವನ್ನು ಅಳವಡಿಸ್ಕೊಳ್ತಾ ಹೋದರೆ ಎಷ್ಟು ಒಳ್ಳೆಯದಲ್ಲ. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ, ತೊಂದರೆ ಇಲ್ಲ, ಭಯ ಇಲ್ಲ. ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಮಸ್ತೆ.